ನಿನ್ನೆ ದಕ್ಷಿಣ ಕನ್ನಡ ಜಿಲ್ಲೆಯ ಅಡ್ಯಾರು ಬಳಿ ಮರಳು ದಂಧೆಕೋರರು ಮಂಗಳೂರು ಡಿಸಿಪಿ ಕಾರ್ಗೆ ಲಾರಿ ಡಿಕ್ಕಿ ಹೊಡೆಸೋದಕ್ಕೆ ಪ್ರಯತ್ನಿಸಿದ್ರು. ಈ ವೇಳೆ ಪಾರಾಗಿದ್ದ ಡಿಸಿಪಿ ಹರಿರಾಮ್ ಶಂಕರ್ ಅಂಡ್ ಟೀಮ್ ಮರಳು ಲಾರಿ ಚೇಸಿಂಗ್ ಮಾಡಿ ಅರೆಸ್ಟ್ ಮಾಡಿದ್ರು. ಈ ದೃಶ್ಯ ಈಗ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಆ ದೃಶ್ಯ ಲಭ್ಯವಾಗಿದೆ. ದಾವಣಗೆರೆ ಜಿಲ್ಲೆಯ ಮಲೆಬೆನ್ನೂರಲ್ಲಿ ನೀರಿನ ಗಲಾಟೆಗೆ ಮದುವೆಯೇ ಮುರಿದು ಬಿದ್ದಿದೆ. ಮಲೆಬೆನ್ನೂರಿನ 2ನೇ ವಾರ್ಡ್ನಲ್ಲಿ ಕಳೆದ 15 ದಿನದಿಂದ ನೀರು ಬಂದಿಲ್ಲ. ಹೀಗಾಗಿ ವಾರ್ಡ್ನ ಮಹಿಳೆಯರ ನಡುವೆ ನೀರಿಗಾಗಿ ಗಲಾಟೆ ನಡೆದಿದೆ. ಇದನ್ನು ನೋಡಿದ ಹೆಣ್ಣಿನ ಕಡೆಯವರು ಮದುವೆಯನ್ನೇ ಕ್ಯಾನ್ಸಲ್ ಮಾಡಿದ್ದಾರೆ. ನೀರಿಲ್ಲ, ಊರಿಗೆ ಹೆಣ್ಣು ಕೊಡಲ್ಲ ಅಂತ ವಾಪಸ್ ಹೋಗಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ತಡರಾತ್ರಿ ಸುರಿದ ಭಾರೀ ಮಳೆ ಅವಾಂತರವನ್ನೇ ಸೃಷ್ಟಿಸಿದೆ. ಕೆಂಪನಹಳ್ಳಿ, ನೆಹರು ನಗರದ ಮನೆಗಳಿಗೆ ನೀರು ನುಗ್ಗಿ ರಾತ್ರಿಯೆಲ್ಲ ಜನ ಜಾಗರಣೆ ಮಾಡಿದ್ದಾರೆ. ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಲ್ಲೂ ಭಾರೀ ಮಳೆಯಾಗಿದ್ದು ಹೊಲ ಗದ್ದೆಗಳೆಲ್ಲ ಜಲಾವೃತವಾಗಿದೆ. ಅಲ್ಲದೆ ಮನೆ ಗೋಡೆಯೊಂದು ಕುಸಿದು ಬಿದ್ದಿದೆ. ಇತ್ತ ಚಾಮರಾಜನಗರದಲ್ಲೂ ಭಾರೀ ಮಳೆ ಸುರಿತಾ ಇದ್ದು ಮಹದೇಶ್ವರ ಬೆಟ್ಟ ಹಾಗೂ ತಮಿಳುನಾಡು ಹೆದ್ದಾರಿಯಲ್ಲಿ ಭೂಕುಸಿತ ಸಂಭವಿಸಿದೆ. ಚಿಕ್ಕಮಗಳೂರಲ್ಲಿ 100 ರೂಪಾಯಿ ಬಾಡಿಗೆಗೆ ಹೋಗಿದ್ದ ಆಟೋ ಚಾಲಕನೊಬ್ಬ 6,000 ಖರ್ಚು ಮಾಡಿದ್ದಾರೆ. ಭಾರೀ ಮಳೆಯಿಂದಾಗಿ ಮುಕ್ತ ವಿಶ್ವವಿದ್ಯಾಲಯದ ಗೇಟ್ ಬಳಿಯ ಸೇತುವೆ ಕುಸಿದಿತ್ತು. ಇಲ್ಲಿಗೆ ಬಾಡಿಗೆಗೆ ಬಂದಿದ್ದ ಆಟೋ ಅಲ್ಲಿಯೇ ಲಾಕ್ ಆಗಿತ್ತು. ಆಗ ಆಟೋ ಲಿಫ್ಟ್ ಮಾಡೋದಕ್ಕೆ ಸಹಾಯ ಮಾಡೋದಾಗಿ ಹೇಳಿದ ವಿಶ್ವವಿದ್ಯಾಲಯ ಅಧಿಕಾರಿಗಳು ಕ್ಯಾರೆ ಅಂದಿಲ್ಲ. ಆಟೋದಿಂದಲೇ ಬದುಕು ನಡೆಸ್ತಾ ಇದ್ದ ಬಡ ಚಾಲಕ ದಿಕ್ಕು ಕಾಣದೆ 6,000 ಸಾಲ ಮಾಡಿ ಕ್ರೇನ್ ಮೂಲಕ ಲಿಫ್ಟ್ ಅನ್ನು ಮಾಡಿಸಿಕೊಂಡಿದ್ದಾರೆ. ಕೊಡಗು ಜಿಲ್ಲೆ ಪ್ರವಾಸಿಗರ ಪಾಲಿನ ಹಾಟ್ಸ್ಪಾಟ್. ಇಲ್ಲಿಗೆ ನಿತ್ಯವೂ 100 ಮಂದಿ ಪ್ರವಾಸಿಗರು ಬರ್ತಾರೆ. ಇಂತಹ ಪ್ರದೇಶದಲ್ಲಿ ಒಂದು ವ್ಯವಸ್ಥಿತವಾದ ಆಸ್ಪತ್ರೆ ಇಲ್ಲ. ಅಪ್ಪಿತಪ್ಪಿ ಏನಾದರೂ ಭೀಕರ ಅಪಘಾತ ಸಂಭವಿಸಿದ್ರೆ 140 ಕಿಲೋಮೀಟರ್ ದೂರದ ಮಂಗಳೂರಿಗೆ ಹೋಗಬೇಕು, ಇಲ್ಲವೇ 120 ಕಿಲೋಮೀಟರ್ ದೂರದ ಮೈಸೂರಿಗೆ ಕರೆದೊಯ್ಯಬೇಕು. ಹೀಗಾಗಿ ಜಿಲ್ಲೆಯಲ್ಲಿ ಸುಸಜ್ಜಿತ ಆಸ್ಪತ್ರೆ ನಿರ್ಮಾಣ ಮಾಡಿ ಅಂತ ಇಲ್ಲಿನ ಜನ ಆಗ್ರಹಿಸುತ್ತಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿಯಲ್ಲಿ ಸುಸಜ್ಜಿತ ಆಸ್ಪತ್ರೆ ನಿರ್ಮಾಣಕ್ಕೆ ಒತ್ತಾಯಿಸಿ ತಾಲೂಕು ಬಂದ್ ಮಾಡಲಾಗಿದೆ. 100 ಬೆಡ್ಗಳ ಆಸ್ಪತ್ರೆ ನಿರ್ಮಿಸುವಂತೆ ಒತ್ತಾಯಿಸಿ ಸ್ವಯಂ ಪ್ರೇರಿತ ಬಂದ್ ಆಚರಿಸುತ್ತಿದ್ದಾರೆ. ಬೆಳಗ್ಗೆ 6ರಿಂದ ಸಂಜೆ 6 ಗಂಟೆ ತನಕ ಬಂದ್ ಇರಲಿದ್ದು ಅಂಗಡಿ ಮುಂಗಟ್ಟುಗಳು ಸಂಪೂರ್ಣವಾಗಿ ಕ್ಲೋಸ್ ಆಗಿವೆ. ಗದಗದ ಲಕ್ಷ್ಮೇಶ್ವರ ಆಸ್ಪತ್ರೆಯ ಅವ್ಯವಸ್ಥೆಯ ಬಗ್ಗೆ ಕೇಳೋರೇ ಇಲ್ಲ, ಹೇಳೋರೇ ಇಲ್ಲದಂತಾಗಿದೆ. ಸರಿಯಾದ ಬೆಡ್ ವ್ಯವಸ್ಥೆ ಇಲ್ಲದೆ ರೋಗಿಗಳು ಪ್ರತಿನಿತ್ಯ ಪರದಾಡ್ತಾ ಇದ್ದಾರೆ. ಒಂದೇ ಬೆಡ್ ಮೇಲೆ 2-3 ರೋಗಿಗಳಿಗೆ ಅಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಿದೆ. ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಬೆಡ್ ಇಲ್ಲದ ಕಾರಣ ಡೆಂಗ್ಯೂ, ಮಲೇರಿಯಾ ರೋಗಕ್ಕೆ ತುತ್ತಾದವರು ಈಗ ಪರದಾಡ್ತಾ ಇದ್ದಾರೆ. ಕೋಲಾರ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ಸಚಿವೆ ಶೋಭಾ ಕರಂದ್ಲಾಜೆಗೆ ಮಹಿಳೆಯರೊಬ್ಬರು ದೂರು ಕೊಡಲು ಡಿಸಿ ಕಚೇರಿ ಎದುರೇ ಪ್ರತಿಭಟನೆಗೆ ಕುಳಿತಿದ್ರು. ಈ ವೇಳೆ ಮಹಿಳೆಯನ್ನ ಪೊಲೀಸರು ವಶಕ್ಕೆ ಪಡೆದರು. ಕೌಟುಂಬಿಕ ಕಲಹ ವಿಚಾರವಾಗಿ ವಕೀಲ ಪ್ರಸನ್ನ ಕುಮಾರ್ ಅನ್ನೋರು ನನಗೆ ವಂಚನೆ ಮಾಡಿದ್ದಾರೆ, ಆರೋಪಿ ಪ್ರಸನ್ನ ಕುಮಾರ್ ಅವರನ್ನ ಬಂಧಿಸಿ ಅಂತ ಹೇಳಿ ಮಹಿಳೆ ಒತ್ತಾಯಿಸಿದ್ರು. ಪೊಲೀಸರು ಶೋಭಾ ಕರಂದ್ಲಾಜೆ ಆಗಮನಕ್ಕೂ ಮೊದಲೇ ಮಹಿಳೆಯನ್ನ ವಶಕ್ಕೆ ಪಡೆದರು.